ಪ್ರಿಯ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪ್ರಪಂಚದಲ್ಲಿ ನಾವು ಎಂತೆಂತಹ ವ್ಯಕ್ತಿಗಳನ್ನು ನಾವು ನೋಡಿದ್ದೇವೆ. ಆದರೆ ನಾವು ಇದೀಗ ಒಂದು ಅತಿ ಅದ್ಭುತವಾದ ವಿಶೇಷವಾದ ಜೀವನ ಶೈಲಿ ಹೊಂದಿರುವ ವ್ಯಕ್ತಿಯ ಪರಿಚಯ ಮಾಡಿಕೊಡಲು ಹೊರಟಿದ್ದೇನೆ. ಇಂತಹ ವ್ಯಕ್ತಿಯನ್ನು ನೋಡಿದರೆ ನಮಗೆ ಕನ್ನಡ ಸಿನಿಮಾ ಟೈಗರ್ ಪ್ರಭಾಕರ್ ರವರ ಕಾಡಿನ ರಾಜ ಸಿನಿಮಾ ನೆನಪಾಗುತ್ತದೆ. ಇದು ನಿಮಗೆ ಎಲ್ಲಿ, ಹೇಗೆ, ಯಾವಾಗ, ಏನು ಎನ್ನುವುದು ಕುತೂಹಲ ಮೂಡಿಸುತ್ತದೆ ಅಲ್ವಾ? ಹಾಗಾದರೆ ಬನ್ನಿ ನೋಡೋಣ, ಇದು ಎಲ್ಲಿಯ ಒಂದು ಸ್ಟೋರಿ ನೋಡೋಣ ಬನ್ನಿ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕು ಕುದುರೆಮುಖ. ಇದು ವಿಶ್ವದ ಅತಿ ದೊಡ್ಡ ಕಬ್ಬಿಣದ ಅದಿರಿನ ಗಣಿಯೆಂದು ಪ್ರಖ್ಯಾತಿಯಾದ ಕುದುರೆಮುಖ. 90ರ ದಶಕದಲ್ಲಿ ಕಬ್ಬಿಣದ ಅದಿರನ್ನು ಸಂಸ್ಕರಿಸಿ ಹೊರ ರಾಜ್ಯಗಳಾದ ಚೀನಾ, ಇರಾನ್, ಜಪಾನ್ ಹಾಗೂ ತೈವಾನ್ ದೇಶಗಳಿಗೂ ಕಳುಹಿಸಲಾಗುತ್ತಿತ್ತು. ಹೀಗೆ ಪ್ರಸಿದ್ಧಿಯನ್ನು ಪಡೆದಿದ್ದ ಕುದುರೆಮುಖ ಹಲವಾರು ಜನರ ಬದುಕನ್ನ ಕಟ್ಟಿಕೊಂಡಿತ್ತು. ಭಾರತದ ಸುಪ್ರೀಂ ಕೋರ್ಟ್ 2005 ಡಿಸೆಂಬರ್ 30ರ ಮಧ್ಯರಾತ್ರಿ ಗಣಿಗಾರಿಕೆ ನಿಲ್ಲಿಸಲು ಆದೇಶ ನೀಡಿದ ಕಾರಣ ಗಣಿಗಾರಿಕೆ ಸ್ಥಗಿತಗೊಂಡಿತ್ತು. ಆದರೆ ಇಲ್ಲೊಬ್ಬ ವ್ಯಕ್ತಿ ಗಣಿಗಾರಿಕೆ ನಿಂತು ಬರೋಬ್ಬರಿ 19 ವರ್ಷಗಳು ಕಳೆದರೂ ಇಂದಿಗೂ ಅದೇ ಜಾಗದಲ್ಲಿ ವಾಸಿಸುತ್ತಿದ್ದಾರೆ. ಇಷ್ಟಕ್ಕೂ ಯಾರಿಗೋಸ್ಕರ ಗೊತ್ತಾ? ಕಾಡು ನಾಡಿನ ಪ್ರಾಣಿಗೋಸ್ಕರ. ಅವರ ಹೆಸರೇ ಕುದುರೆಮುಖ ಬೈಕ್ ಮೆಕ್ಯಾನಿಕ್ ರೋಬನ್. ಹೌದು, ರೋಬನ್ ಎಂಬುವವರು ಕುದುರೆಮುಖ ಗಣಿಗಾರಿಕೆ ಆರಂಭವಾಗಿದ್ದರಿಂದಲೂ ಬೈಕ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡಿಕೊಂಡಿದ್ದಾರೆ. ಇವರಿಗೆ ಪ್ರಾಣಿಗಳೆಂದರೆ ಅದೇನೂ ಪ್ರೀತಿ. ಕುಟುಂಬದವರನ್ನು ಬಿಟ್ಟು ಸರಿಯಾದ ಸೂರಿಲ್ಲದೆ, ವಿದ್ಯುತ್ ಸಂಪರ್ಕ ಇಲ್ಲದೆ ಪ್ರಾಣಿಗಳಿಗೋಸ್ಕರ ಒಂಟಿ ಜೀವನ ನಡೆಸುತ್ತಿದ್ದಾರೆ. ಕಾಡು ಪ್ರಾಣಿಗಳು ಸಹ ಇವರ ಜೊತೆ ಚೆನ್ನಾಗಿ ಅಡ್ಜಸ್ಟ್ ಆಗಿವೆ. ಇದು ಯಾವ ಪ್ರಾಣಿಗಳು ಅವರೇ ಹೇಳ್ತಾರೆ. ರೋಬನ್ ಹೇಳುವ ಪ್ರಕಾರ, ನಾವು ದುಡಿಯುವುದು ನಮಗಾಗಿ, ನಮ್ಮವರಿಗಾಗಿ ಅಲ್ವಾ. ಆದರೆ ಇವರು ಸಂಪಾದಿಸಿದ ಹಣವೆಲ್ಲ ನಾವು ಸಾಕಿರುವ ಪ್ರಾಣಿಗಳಿಗಾಗಿ, ಆಹಾರಕ್ಕಾಗಿ ಮೀಸಲಿಟ್ಟಿದ್ದಾರೆ. ಒಂದು ವೇಳೆ ತಾವು ಸಾಕಿರುವ ಪ್ರಾಣಿಗಳಿಗೆ ಆಹಾರ ಇಲ್ಲ ಅಂದ್ರೆ ಅಲ್ಲೇ ಇರುವ ಹೊಳೆಗೆ ಹೋಗಿ ಮೀನು ಹಿಡಿದು ತಂದು ಅದನ್ನ ಸಿದ್ಧ ಮಾಡಿ ಹಾಕ್ತಾರಂತೆ. ರೋಬನ್ ಕೇವಲ ಪ್ರಾಣಿಗಳಿಗಷ್ಟೇ ಅಲ್ಲ, ಅಲ್ಲಿನ ಸ್ಥಳೀಯರಿಗೂ ಅಚ್ಚುಮೆಚ್ಚು. ಅವರು ಮೊಬೈಲ್ ನಂಬರ್, ಬ್ಯಾಂಕ್ ಅಕೌಂಟ್ ನಂಬರ್ ಯಾರು ಈಗ ಅವರೇ ನೇರವಾಗಿ ಅವ್ರದ್ದೆಲ್ಲ ಆಗಿದೆ. ಈಗ ಜನರು ಯಾರಾದ್ರು ಸಹಾಯ ಮಾಡೋರು ಮಾಡ್ಬೋದು. ನಾನು ಕೇಳಿ ಸ್ಟಾರ್ಟಿಂಗ್ ಮಾತ್ರ ಅವರು ಅವಾಗ ಏನ್ ಮಾಡ್ತಾರೆ ಅದನ್ನೇ ಹೇಳ್ಬೇಕು. ಅಲ್ಲಿ ರೋಬನ್ ಅವರು ಇಷ್ಟೆಲ್ಲ ಬಡಸ್ಥಿತಿ ಕೂಡ ಇದ್ದು ತನಗೆ ತಾನು ತನ್ನವರು ಅನ್ನೋದು ಯಾರೂ ಇಲ್ಲದೆ ಪ್ರಾಣಿಗಳ ಜೊತೆ ಇಂತಹ ಒಂದು ಕನಿಕರವನ್ನು ಹೊಂದಿರುವ ಇಂತಹ ಒಬ್ಬ ವ್ಯಕ್ತಿಗೆ ಸಮಾಜದಲ್ಲಿ ಯಾರಾದರೂ ಒಬ್ಬರು ಇವರಿಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತಾರಾ ಎಂದು ಕಾದು ನೋಡೋಣ. ಈಗ ಅದೇ ಅವಕಾಶ ಎಲ್ಲರಿಗೂ ಶಕ್ತಿ ಇದೆ. ಎಲ್ಲರೂ ಫುಲ್ ನೀರು ಎಲ್ಲ ಅಡ್ಡಿ ಬಿಟ್ಟು ಮೊಬೈಲ್ ಫ್ಲಾಶ್ ಇಲ್ಲ. ಅಲ್ಲಿ ಬೆಕ್ಕೆ ಹೈಯೆಸ್ಟ್ ಅಂತಿರೋದಲ್ಲ. ಅಲ್ಲ, ಇದ್ರ ಇಷ್ಟು ಮಳೆ ಬಂದ್ರು ಹೆಂಗಿರ್ತೀರಿ ಇದರಲ್ಲಿ ಮಳೆಗಕ್ಕೆಲ್ಲ? ಈಗ ಕುದುರೆಮುಖ ಕಂಪನಿ ಕಡೆಯಿಂದ ಏನಾದರೂ ನಿಮಗೆ ಸಹಕಾರ ಆಗ್ತಾ ಇತ್ತು? ಕರೆಂಟ್
ಎಷ್ಟು ಬೆಕ್ಕುಗಳಿರ್ಬೋದು ನಿಮ್ಮ ಹತ್ರ ಇಲ್ಲಿ? ಇವಾಗ ಈಗ ಇಲ್ಲಿ ಸ್ವಲ್ಪ ಇದೆ ಹಾ. ಎಲ್ಲ ಹೊರಗಡೆ ಹೋಗಿದೆ, ದೊಡ್ಡ ಬೇಕಲ್ಲ. ಇದಕ್ಕೆಲ್ಲ ತಿಂಡಿ ಎಲ್ಲ ಇದನ್ನೇ ಕೊಡ್ತಾ ಇರೋದು ನೀವು? ಇರೋದು ನಿಮಗೆ ಅಲ್ಲಿ ಇನ್ವರ್ಟರ್ ಎಲ್ಲ ನೀವೇ ಕೈ? ಇದು ಒಂದು ಇದು ಗವರ್ಮೆಂಟ್ ಇಂದ ಕೊಟ್ಟಿದ್ದು, ಹಾಂ 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 ಒಂದು ಸೋಲಾರ್, ಹಾಂ ಹಾಂ ಒಂದು ಇದು ಜನಸ್ಥಳ ಸಂಘದವರು ಕೊಟ್ಟಿದ್ದು, ಹಾಂ ಹಾಂ ಒಂದು ಕಳಸ ಇವ್ರು ಕೊಟ್ಟಿದ್ದು. ಬ್ಯಾಟ್ರಿ ಇದು ಈಗ ನಿಮ್ಮ ಮೆಕ್ಯಾನಿಕ್ ಇದೆಲ್ಲ. ಈಗ ಬೈಕ್ಗಳಿಗೆ ನಿಮ್ಗೆ ಏನಾದರೂ ವಸ್ತು ಐಟಮ್ ಬೇಕು ಅಂತ ಹೇಳಿದ್ರೆ ಎಲ್ಲಿಂದ ತರಿಸೋದು ನೀವು? ಇಲ್ಲಿ ಶಿವಮೊಗ್ಗ ಶಿವಮೊಗ್ಗ ಬಸ್ಸಲ್ಲೇ ಬರುತ್ತಲ್ಲ? ಹೌದು. KKB ಬಸ್ಸಲ್ಲಿ ಇಲ್ಲಿಂದ ಫೋನ್ ಮಾಡಿದರೆ ಅವರು ಬಸ್ಗೆ ಹಾಕಿ. ಈಗೆಲ್ಲರೂ ಪಂಚರ್ ಆಯಿತು ಗಾಡಿ, ಅವರಿಗೆಲ್ಲ ಪಂಚರ್ ವ್ಯವಸ್ಥೆ ಎಲ್ಲ ಇದೆಯಾ ಅಲ್ಲಿ? ಪಂಚರ್ ಎಲ್ಲ ಹಾಕ್ಕೊಡ್ತೀವಿ. ಹಾಂ, ಇಲ್ಲಿ ಎಮರ್ಜೆನ್ಸಿಗೆಲ್ಲ ಹೌದು. ಈ ಕಡೆ ಎಲ್ಲರೂ ಪೊಲೀಸ್ನವ್ರು ಸಾಕಾಯ್ತು, ಹಾಂ ಕಂಪನಿ ಕಡೆಯಿಂದ ಬ್ಯಾನ್ ಹಾಂ. ಸ್ಟೇಜ್ ಕಡೆಯಿಂದ ಬೆಳಕುವ ಜನ ಅಂತ ಬಂದಿತ್ತಲ್ಲ, ಹಾಂ 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 ಅದರಲ್ಲಿ ಬೇಕಾದ್ರೆ ಸ್ಟೇಜಲ್ಲಿ ಮಾತಾಡಿ ಈಗ ಪ್ರಾಣಿಗಳಿಗೆಲ್ಲ ನೀವು ಎಲ್ಲಿ ಊಟಕ್ಕೆಲ್ಲ ಹಾಕೋದು? ಊಟ ಅಲ್ಲಿದು ಬರ್ತದೆ ಹಾಂ. ಮನೆಯಿಂದ. ಹಾಂ. ಇಲ್ಲಿ ಇಲ್ಲಿ ಕೊಟ್ಟರೆ ನಾಯಿ ಹಂದಿ ಎಲ್ಲ ಒಟ್ಟಿಗೆ ಹೋಗ್ತಾರೆ. ಒಟ್ಟಿಗೆ ಮಾಡುತ್ತೆ ಇದೇ ಜಾಗದಲ್ಲಿ? ಇಲ್ಲೇ ಕೊಡ್ತೀನಿ, ಇಲ್ಲೇ ಊಟ ಮಾಡ್ತಾರೆ. ಮತ್ತು ಮಂಗಗಳು ಮಠ ಮೇಲೆ ಹಾಂ ಹಾಂ ಹಾಂ. ಅವ್ರಿಗೆ ಬಿಸ್ಕಿಟ್ ಅದು ಚಪ್ಪಲಿ ಅದು ಈಗ ಹಂದಿ ಮತ್ತು ಇದು ಕಾಡು ಪ್ರಾಣಿಗಳೆಲ್ಲ ಬರೋದು ಈ ಕಡೆಯಿಂದನಾ? ಈಚೆಯಿಂದನೇ ಬರ್ತದೆ. ಅಂದರೆ ನಾಯಿ ದನ ಆಗಲಿ ಪ್ರತಿಯೊಂದು ಇಲ್ಲೇ ಇರುತ್ತೆ ನಿಮ್ಮ ಪಕ್ಕದಲ್ಲೇ? ಅಂದರೆ ಎಲ್ಲ ಪ್ರಾಣಿಯು ಒಟ್ಟಿಗೆ ಇರ್ತವೆ. ಹಾಂ. ಅಂದರೆ ಚಿರತೆ ಮಾತ್ರ ಸ್ವಲ್ಪ ನನಗೆ ಮೋಸ ಮಾಡಿ, ಹಾಂ. ಒಳ್ಳೆ ಒಳ್ಳೆ ದೊಡ್ಡ ಬೇಕಲ್ಲ ಸ್ವಲ್ಪ ಹಿಡ್ಕೊಂಡು ಓ, ಚಿರತೆ ಇಲ್ಲಿ ಇದೆಯಾ? ಚಿರತೆಗಳೆಲ್ಲ ಇದೆ, ಹಾಂ ಹಾಂ ಹಾಂ. ಇಲ್ಲೇ ಬರ್ತವೆ. ಹೌದಾ? ಹೌದು. ಈ ನಾಯಿಗಳು ದನಗಳೆಲ್ಲ ತಿನ್ನಲ್ಲ? ಅದು ಒಂದ್ಸಲ ಒಂದು ದೊಡ್ಡ ನಾಯಿನ ಹಿಡ್ಕೊಂಡ್ಬೇಕು, ಹಾಂ. ಅದನ್ನು ಹೋಗಿ ಬಿಡಿಸಿ ಸ್ವಲ್ಪ ನನಗೂ ಚಿರತೆಗೂ ಸ್ವಲ್ಪ ಫೈಟಿಂಗ್ ಎಲ್ಲ ಆಯಿತು. ಓಹೋ, ಇಲ್ಲೇ? ಅದನ್ನು ನಾಯಿನ ಬಿಡಿಸಿ ಇವಾಗ ಅದು ಇಲ್ಲಿ ಇರಲ್ಲ, ಬೇರೆ ಕಡೆ ಬಂದು ಊಟ ಮಾತ್ರ ತಿನ್ಕೊಂಡು ಇದು ಇಲ್ಲಿಗೆ ಹತ್ರನೇ ಬರುತ್ತೆ ಚಿರತೆ? ಇಲ್ಲಿದೆ, ಇಲ್ಲೇ ಬಂದಿದ್ದು ನಾಯಿ ಇಲ್ಲೇ ಮಲಗಿರೋದು. ಹಾಂ. ಇಲ್ಲಿ ಬಂದು ಅಲ್ಲಿ ಹೋಗಿ ಇದು ಕರೆಂಟ್ ಹೋಗ್ತಲ್ಲಿ ಅದನ್ನು ಚೇತ ಕಡೆಯಿಂದ ನಾಯಿನ ಉಳಿಸಿದ್ರಿ? ಮತ್ತು ಚಿರತೆಗೆ ಸ್ವಲ್ಪ ಜೋರು ಮಾಡಿ ಉಳಿಸಿದ್ದಾರೆ. ಇನ್ನು ಅವತ್ತು ಸುಮಾರು ಒಂದು 18 ಬೆಕ್ಕು ತನಕ ಪ್ರಾಣಿಗಳು ಇದ್ದಿದ್ದೆಲ್ಲ ಇದಕ್ಕೆ ಆಯಿತು. ನಮಸ್ಕಾರ, ನಾನು ಕನ್ನಡ ರಾಜು ಅಂತೇಳಿ ಕಳಸದಿಂದ ಬಂದಿದ್ದೀನಿ. ಡಾಕ್ಟರ್ ರಾಜ್ ಕನ್ನಡ ಸಂಘ ಮತ್ತು ಕರ್ನಾಟಕ ರಾಷ್ಟ್ರೀಯ ಫ್ರೆಂಡ್ಸ್ ಡಿಪಾರ್ಟ್ಮೆಂಟ್ ನಾವು ಇಲ್ಲಿ ಕುದುರೆಮುಖ ಬಂದಿರೋ ರೂಬನ್ ಅಂತ ಇದ್ದಾರೆ ಗ್ಯಾರೇಜಲ್ಲಿ. ನಾನು ತುಂಬಾ ವರ್ಷದಿಂದ ಅವ್ರು ನೋಡ್ಕೊಂತ ಬಂದಿದ್ದೀನಿ. ನಂದು ಏನೇ ಗಾಡಿ ರಿಪೇರಿ ಮಾಡ್ಬೇಕಂದ್ರೆ ರೂಬನ್ ಹತ್ರನೇ ತಗೊಳ್ಳೋದು ಕುದುರೆಮುಖದಲ್ಲಿ. ಅವರು ಫ್ಯಾಕ್ಟ್ರಿ ಶುರುವಾದಾಗಲಿಂದ ಇಲ್ಲೇ ಇದ್ದಾರೆ. ಅವರು ಇಲ್ಲೇ ಕೆಲಸ ಮಾಡ್ಕೊಂಡು ಗ್ಯಾರೇಜ್ ಕೆಲಸ ಮಾಡ್ಕೊಂಡು ಇದ್ದಾರೆ. ಹಾಗೆ ಅದ್ರ ಜೊತೆಲಿ ಪ್ರಾಣಿಗಳನ್ನ ಸಾಕ್ತಾ ಇದ್ದಾರೆ. ಈ ನಾಯಿ, ನರಿ, ಎಂತ ಪ್ರಾಣಿಗಳೆಲ್ಲ, ಬೆಕ್ಕು, ಮಂಗಗಳು, ಹಕ್ಕಿಗಳು ಅವೇನೇನೋ ಸಾಕ್ತಾ ಇದ್ದಾರೆ. ಅದ ನೋಡ್ಕೊಂಡು ಈ ದುಡ್ಡೆಲ್ಲ ಅದ್ರಲ್ಲಿ ಅವರು ಅದಕ್ಕೆಲ್ಲ ಹಾಕ್ತಾ ಇದ್ದಾರೆ. ಅವ್ರ ಹತ್ರ ದುಡ್ಡಿಲ್ಲ ಅಂತ ಅಂದಾಗ ಇದಕ್ಕೋಗಿ ಮೀನು ಹಿಡ್ಕೊಂಡ್ ಬರ್ತಾರೆ, ಒಳಗೆ ಹೋಗಿ ಆ ಮೀನು ಹಿಡ್ಕೊಂಬಂದು ಅದನ್ನ ಬೇಯಿಸ್ಬಿಟ್ಟು ಎಲ್ಲದಕ್ಕೂ ಹಾಕ್ತಾರೆ, ನಾಯಿಗಳಿಗೆ, ಬೆಕ್ಕುಗಳಿಗೆ, ಇದಕ್ಕೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ರು. ಹಾಗಾಗಿ ಒಂದ್ ದಿವಸ ನ್ಯೂಸ್ ಕರ್ನಾಟಕ ಚಾನಲ್ನವರು ಒಂದು ವರದಿ ಮಾಡಿದ್ರು. ಅಲ್ಲಿ ನಾನು ನೋಡಿ ಇದೇನು ಹಿಂಗೆ ಬಂದಿದೆಯಲ್ಲ, ನನ್ಗೆ ಗೊತ್ತಿಲ್ಲ, ನಾನು ಅಷ್ಟು ದಿವಸ ಹೋಗ್ತಾ ಇದ್ದೀನಿ ಅಂದ್ಕೊಂಡೆ ನಾನು. ಅವಾಗ ಅವ್ರ ವರದಿ ನೋಡಿದ ತಕ್ಷಣ ನನಗೊಂದು ಖುಷಿ ಆಯ್ತು. ಆಮೇಲೆ ಒಂದಿನ ನ್ಯೂಸ್ ಕರ್ನಾಟಕದವರ ವರದಿಗಾರ ನನಗೊಂದು ಕರೆ ಮಾಡಿ ಮಾತಾಡಿದ್ರು, ರಾಜು ಅವರೇ, ನೀವು ಅಲ್ಲಿ ಹೋಗಿ ಈ ತರ ರೂಬಂದ್ ಗ್ಯಾರೇಜ್ ಇದೆಯಲ್ಲ, ಅಲ್ಲಿ ಹೋಗಿ ತುಂಬಾ ಗಲೀಜಿದೆ, ಅದೊಂದು ಸ್ವಲ್ಪ ಎಲ್ಲ ನಿಮ್ ಸಂಘದವ್ರಿಗೆ ಸೇರ್ಕೊಂಡು ಮಾಡಿ ಅಂತಂದ್ರು.
ಹಾಗಾಗಿ ನಾನು ಅದನ್ನ ಸಂಘದ ನಾವು ನಮ್ಮ ಅಧ್ಯಕ್ಷರು ರಕ್ಷಣಾ ವೇದಿಕೆ ಫ್ರೆಂಡ್ಶಿಪ್ ಅಧ್ಯಕ್ಷರು ಚೋಡನಾಯ್ಕು ನಾವು ಇಬ್ರು ಬಂದು ಇಲ್ಲೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಿದ್ವಿ. ಮತ್ತೆ ಸ್ವಲ್ಪ ಹಾಗೆ ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಮಾಡೋಣ, ಇನ್ನೂ ಇದೆ ಬಾಕಿ ಇದೆ, ಕ್ಲೀನ್ ಮಾಡ್ಲಿಕ್ಕಿದೆ. ಹಾಗಾಗಿ ನಾವು ನಮ್ಮ ಕೈಲಾದಷ್ಟು ನಮ್ಮ ಕೈಲಿ ಏನಿಲ್ಲ, ನಾವು ಅವರಿಗೆ ತುಂಬಾ ಸಹಾಯ ಮಾಡ್ಬೇಕಂತ ನಮ್ಮ ಹತ್ರ ಎಂಥದ್ದು ಇಲ್ಲ ನಮ್ಮ ಹತ್ರ. ಹಾಗಾಗಿ ಸಹಾಯ ಮಾಡಕ್ಕೆ ನಮ್ಮ ಕೈಲಿ ಏನಿದ್ದಾಗ ನಾವು ಇಲ್ಲೊಂದು ಚೂರಿಯನ್ನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಮನೆಯನ್ನ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಟ್ಟಿದ್ದೀನಿ, ಎಲ್ಲ ಮಾಡಿರ್ತಾ ಇದ್ದೀನಿ. ಹಾಗಾಗಿ ಆ ವರದಿ ನೋಡಿದ ತಕ್ಷಣ ನಮ್ಗೊಂದು ಆಶ್ಚರ್ಯ ಆಯ್ತು. ಹಾಗಾಗಿ ಬಂದು ರೂಬನ್ ಸ್ವಲ್ಪ ಮಾತಾಡ್ಕೊಂಡು ಆ ವರದಿಗಾರರು ನಮಗೆ ಇದು ಹೋಗಿ ಅಂತ ಹೇಳಿದ್ಮೇಲೆ ನಾವು ಈ ಕಡೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊಟ್ಟಿದ್ವಿ. ಇನ್ನೂ ಇದೆ ಬಾಕಿ ಇದೆ ಮಾಡ್ಲಿಕ್ಕೆ, ಮಾಡ್ತೀನಿ. ನನಗೆ ತುಂಬಾ ಆಸೆ ಇದೆ ಅವರಿಗೆ. ಆ ಪ್ರಾಣಿ ಪ್ರಿಯರ್ ಅಂತಂದ್ರೆ ಎಷ್ಟೋ ವರ್ಷದಿಂದ ಇಲ್ಲೇ ಇದಾರ ಪಾಪ ಅವರಿಗೆ ಮನೆ ಇಲ್ಲ, ಮಠ ಇಲ್ಲ, ಯಾವ್ದೋ ಒಂದು ಗುಡಿಸ್ಲು ಹಾಕೊಂಡು ಇಲ್ಲಿ ಇದ್ದಾರೆ ಗ್ಯಾರೇಜ್ ಹಾಕೊಂಡು. ಆ ಬಂದಿದ್ದ ಸಂಪಾದನೆಯಲ್ಲಿ ಅವರು ಆ ನಾಯಿಗಳಿಗೆ, ಬೆಕ್ಕುಗಳಿಗೆ, ಆ ಮಂಗಗಳಿಗೆ, ಮತ್ತೆ ಆ ಕೊಗ್ರೆಗಳಿಗೆ ಅವೆಂತೋ ಇದೆ ಪ್ರಾಣಿ ಅವ್ರು ಬರ್ತವೆ. ಆ ಟೈಮ್ಗೆ ಅವ್ರಿಗೆ ಅನ್ನ ಬೇಸಾಕ್ತಾರೆ, ಆ ಅನ್ನ ತಿನ್ಕೊಂಡು ಹೋಗ್ತವೆ. ಆ ತರ ಅವರು ಪ್ರಾಣಿ ಪ್ರಿಯರು. ನಂಗೆ ಅದೊಂದು ಭಾರಿ ಖುಷಿ ಆಯ್ತು. ಈಗ ಅವರು ಕುಟುಂಬಸ್ಥರು ಇಲ್ಲಿ ಬಂದಿದ್ದಾರೆ ಸರ್, ಬಂದು ನೀವು ಬಾ ಇಲ್ಲಿಂದ ಬೇಡ ಇಲ್ಲಿ ಇರೋದು, ನಮ್ಮೂರಿಗೆ ಹೋಗೋಣ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಹೌದೌದೌದು. ಒಂದ್ಸಲಿ ನಾನು ಆಗ ಅವರೆಲ್ಲ ಕುಟುಂಬದವ್ರು ಬಂದಾಗ ನಾನು ಬಂದಿದ್ದೆ ಗಾಡಿ ರಿಪೇರಿ ಮಾಡ್ಸಕ್ಕೆ. ಅವಾಗ ಕರೆದ್ರು, ಬೇಡ ನೀನ್ ಬಾ, ನೀನ್ ಅಲ್ಲಿಗೆ ಊರಿಗೆ ಹೋಗೋಣಂತೆ. ಇಲ್ಲ ನಾನು ಬರಲ್ಲ, ನಾನು ಪ್ರಾಣಿ ಬಿಟ್ರು ನಾನು ಬರಲ್ಲ, ಪ್ರಾಣಿನ ಊಟ ಹಾಕೋರು ಯಾರಿದ್ದಾರೆ ಅದಕ್ಕೆ ನಾನು ಅಲ್ಲಿ ಬಂದ್ರೆ. ಹಾಗಾಗಿ ಆ ಪ್ರಾಣಿ ಬಿಟ್ಟು ಅವ್ನು ಎಲ್ಲೂ ಹೋಗೋದಿಲ್ಲ. ಪ್ರಾಣಿ ಅಂದ್ರೆ ಅವನಿಗೆ ಜೀವನೇ ಅವನು. ಅದರಿಂದ ಕಾಡಂದಿ ಬರ್ತದೆ, ಹಂದಿಗಳು, ಮತ್ತೆ ಎಂತ ತುಂಬಾ ಪ್ರಾಣಿಗಳು. ಅದ್ ನೋಡಿದ ಅದೊಂದು ವರದಿ ಮಾಡಿದ ಅದು ಚಾನಲ್ ನೋಡೇ ನನಗೆ ಒಂಥರ ಆಶ್ಚರ್ಯ ಆಯ್ತು. ನಾವೇ ಈಗ ಒಂದು ಪ್ರಾಣಿ ನೋಡಕ್ ಹೋದ್ರೆ ಎದುರ್ತೀವಿ, ಅಂಥದ್ರಲ್ಲಿ ಕಾಡಂದಿ ಎಂತೆಂಥದ್ದು ಬರ್ತದೆ ಅಲ್ಲಿಗೆ ಬರ್ತೇವೆ. ಆ ಟೈಮ್ಗೆ ಅವನಿಗೆ ಬಂದಾಗ ಊಟ ಹಾಕ್ತಾನೆ, ತಿನ್ಕೊಂಡು ಹೋಗ್ತಾ ಇದ್ದಾವೆ. ನಮ್ಗೆ ಹೆದರಿಕೆ ಅಂದ್ರೆ ನೋಡ, ಆ ಹಬ್ಬವು ಬರ್ತದೆ. ಆ ಹಬ್ಬವನ್ನ ಅವನೇ ಕೈಲಿ ಇಟ್ಕೊಂಡು ತಗೊಂಡೋಗೆಲ್ಲ ದೂರ ಬಿಟ್ಟು ಬರ್ತಾನ ಅವನು. ಅಂತ ಮನುಷ್ಯ ಅವನು ಪಾಪ. ಅವನು ಎಲ್ಲೂ ಕರೆದ್ರು ಹೋಗಲ್ಲ ಅವನು. ಒಂದ್ ದಿವಸ ನಾನು ಕರೆದೆ, ಬನ್ನಿ ಮರೆ, ನಾನು ಕಳಸದಲ್ಲಿ ಎಲ್ಲರೂ ನಿನ್ಗೆ ಗ್ಯಾರೇಜ್ ಕೊಡ್ತೀನಿ, ನಮ್ಮ ಸಂಘಟನೆಯಿಂದ ನಾನು ಮಾಡ್ತೀನಿ ಬಾ ಅಂತ ಕರೆದೆ. ಇಲ್ಲ ಅಣ್ಣ, ನಾನಂತೂ ಬರೋದಿಲ್ಲ, ನಾನು ಸತ್ರು ಪ್ರಾಣಿ ಜೊತೆನೆ ಸತ್ತೋಗ್ತೀನಿ, ನಾನು ಅಲ್ಲಿ ಕಳ್ಸಕ್ ಬರಲ್ಲ. ನಾನು ಪ್ರಾಣಿ ಊಟ ಹಾಕೋರು ಯಾರಿದ್ದಾರೆ, ಬನ್ನಿ ನಮ್ಮ ನಾಯಿಗಳಿದಾವೆ, ಬೆಕ್ಕುಗಳಿದಾವೆ, ಅವಿದನು ಇದು ನೋಡಿ ಅವ್ರಿಗೆ ಯಾರು ಊಟ ಹಾಕ್ತಾರೆ, ಅವು ನನ್ನನ್ನೇ ಕಾಯ್ತಾ ಇದ್ದಾವೆ, ನನಗೆ ಅವ್ ಬಿಟ್ಟು ನಾನು ಬರೋದೇ ಇಲ್ಲ ಅಂತ ಹೇಳಿ ಅವರಿಗೆ ಹೇಳಿ ಕಳಿಸ್ಬಿಟ್ರು ಸರ್ ಅವರಿಗೆ. ಸರ್, ಈ ಬಗ್ಗೆ ವಾಹಿನಿ ಮುಖಾಂತರ ಜನರಿಗೆ ಏನ್ ಹೇಳಕ್ಕೆ ಇಷ್ಟ? ನಮಸ್ಕಾರ. ಈ ವಾಹಿನಿ ನೋಡ್ಕೊಂಡು ಯಾರು ಸಹಾಯ ಮಾಡೋದಿದ್ರೆ ದಯವಿಟ್ಟು ಸಹಾಯ ಮಾಡಿ, ನಿಮ್ಗೂ ಒಳ್ಳೇದಾಗುತ್ತೆ. ಅಪ್ಪು ಸರ್ ಯಾರಿಗೂ ಗೊತ್ತಿಲ್ದಂಗೆ ಬಂದು ಸಹಾಯ ಮಾಡ್ತಾರಲ್ಲ, ಆ ತರ ಒಂದು ಮಾಡಿ ದಯವಿಟ್ಟು. ಅವ್ರೊಂದು ಪಾಪ ಒಂದು ಒಳ್ಳೆ ಮನುಷ್ಯ, ಅವನು ಒಂದೊಂದು ಬದುಕಲ್ಲಿ ಒಂದು ಜೀವನಕ್ಕೆ ಒಂದು ದಾರಿ ಆಗ್ಲಿ. ಆದ್ರೆ ಇಲ್ಲಿ ಕರೆಂಟ್ ಇಲ್ಲ, ಅವನಿಗೆ ಕೊಡ್ತಾನೆ ಇಲ್ಲ ಇಲ್ಲಿ ಫ್ಯಾಕ್ಟ್ರಿಲು. ಹಾಗೆ ಅವನು ಕತ್ತಲಲ್ಲಿ ಇದ್ದಾನೆ, ಕೋಣೆಯಲ್ಲಿ ಇದ್ದಾನೆ ಅವನು. ಹಾಗಾಗಿ ನೀವೆಲ್ಲರೂ ಯಾರು ಪ್ರವಾಸಿಗಳು ಯಾರು ಬಂದ್ರೆ ದಯವಿಟ್ಟು ಅವನಿಗೊಂದು, ನಿಮ್ಗೆ ಆಸಕ್ತಿ ಇದ್ರೆ ದಯವಿಟ್ಟು ಒಂದು ಸಹಾಯ ಮಾಡೋಗಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅಪ್ಪು ಸರ್ ಮಾಡ್ದಂಗೆ ನೀವು ಒಂದ್ ಸ್ವಲ್ಪ ಮಾಡಿ ಅಂತೇಳಿ ನಾನು ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಕನ್ನಡ ರಾಜು.